ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು KK ರಾಯಲ್ ಕಿಚನ್. ಇವತ್ತು ರೆಸಿಪಿ ಬಂದು ಮ್ಯಾಂಗೋ ಸಾಬುದಾನಾ ಮಿಲ್ಕ್ ಶೇಕ್. ಬನ್ನಿ ಸ್ಟೆಪ್ ಬೈ ಸ್ಟೆಪ್ ಏನು ಇಂಗ್ರೀಡಿಯೆಂಟ್ಸ್ ಯಾವ ಥರ ಮಾಡೋದು ಅಂತ ನೋಡೋಣ. ಹಾಲು, ಮಾವಿನ ಹಣ್ಣು ಮ್ಯಾಂಗೋ, ಬೊಕ್ಕಿ ಲೈನನ್ ಸಬ್ಬೊಕ್ಕಿ, ಸಕ್ಕರೆ, ಸಬ್ಜಾ ಸೀಡ್ಸು ನೆನೆಸಿಟ್ಟಿದ್ದೀನಿ, ಯಾಲಕ್ಕಿ ಪೌಡರ್, ಕಸ್ಟರ್ಡ್ ಪೌಡರ್, ಬಾದಾಮಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬಂದು ಮ್ಯಾಂಗೋ ಸಾಬುದಾನ ಮಿಲ್ಕ್ ಶೇಕ್ ಮಾಡೋದು. ಬನ್ನಿ ಸ್ಟೆಪ್ ಬೈ ಸ್ಟೆಪ್ ಏನು ಅಂತ ನೋಡೋಣ. ಮಾಡಿ ಇದ್ರೊಳಗೆ ಮ್ಯಾಂಗೋ ಹಾಕೋಣ. ಇದನ್ನ ನುಣ್ಣಕ್ಕೆ ರುಬ್ಕೋಬೇಕೀಗ ಮಿಲ್ಕ್ ಶೇಕ್ಗೆ. ಮ್ಯಾಂಗೋನ ನುಣ್ಣಕ್ಕೆ ರುಬ್ಕೊಳ್ಳೋಣ ಮಿಲ್ಕ್ ಶೇಕ್ಗೆ. ಈಗ ಫಸ್ಟ್ ಕಸ್ಟರ್ಡ್ ಮಿಲ್ಕ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ಬಾಣಲಿಗೆ ಹಾಲು ಹಾಕ್ತಾ ಇದ್ದೀನಿ. ಹಾಲು ಚೆನ್ನಾಗಿ ಕಾಯಲಿ. ಇರೋ ಹಾಲಿಗೆ ಸಕ್ಕರೆ ಹಾಕ್ಕೊಳ್ಳೋಣ. ಈಗ ಮಿಕ್ಸಪ್ ಮಾಡಿ ಹಾಲು ಸಕ್ಕರೆ ಕರಗಲಿ. ಸಾರಿ, ಕಸ್ಟರ್ಡ್ ಪೌಡ್ರಿಗೆ ಕಾಯ್ತಾ ಇರೋ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಿಲ್ದೆ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಹಾಕ್ಬೇಡಿ. ಈಗ ಕಸ್ಟರ್ಡ್ ಮಿಲ್ಕ್ ರೆಡಿ ಆಗಿದೆ. ಇದು ತುಂಬ ತಣ್ಣಕ್ಕಾಗಲಿ. ಈಗ ತಣ್ಣಕ್ಕಾಗೋಕ್ಕೆ ಬಿಡೋಣ ಇದನ್ನ. ಈಗ ಈ ಕಸ್ಟರ್ಡ್ ಪೌಡ್ರಿಗೆ ಸ್ವಲ್ಪ ಯಾಲಕ್ಕಿ ಹಾಕ್ಕೊಂತ ಇದ್ದೀನಿ. ಸಬ್ಬಕ್ಕಿ ಕಾಯ್ತಾ ಇರೋ ನೀರಿಗೆ ಹಾಕಿ ಕುದಿಸ್ಕೊಳ್ಳೋಣ. ಈಗ ಸಬ್ಬಕ್ಕಿ ಚೆನ್ನಾಗಿ ಬೈದಿದೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿಕೊಂಡು ಇಲ್ಲಿ ಸಪ್ರೇಟ್ ಸೋದಿಸ್ಕೊಳ್ಳೋಣ. ಈಗ ಗಂಟು ಹಾಕ್ದಿರ ಇರಲಿ ಅಂತ ತಣ್ಣೀರು ಹಾಕಿ ಆರಿಸ್ಕೊತಾ ಇದ್ದೀನಿ. ಗಂಟಾಗಲ್ಲ ತಣ್ಣೀರು ಹಾಕಿದ್ರೆ. ತಣ್ಣೀರಲ್ಲಿ ಇದನ್ನ ಇದು ಮಾಡ್ಕೊತಾ ಇದ್ದೀನಿ. ಆಗ ತಣ್ಣೀರಲ್ಲಿ ಇದು ಮಾಡಿದ್ರೆ ಗಂಟಾಗೋದಿಲ್ಲ ಆರಿಸ್ಕೊಂಡ್ರೆ. ಈಗ ತಣ್ಣಕ್ಕಾಗಿರೋ ಕಸ್ಟರ್ಡ್ ಮಿಲ್ಕು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಮತ್ತೆ ರುಬ್ಬಿಟ್ಕಿರೋ ಮಾವಿನ ಹಣ್ಣು ಹಾಕ್ತಾ ಇದ್ದೀನಿ. ಬೇಯಿಸ್ಕೊಂಡಿರೋ ಸಬ್ಬಕ್ಕಿ ಹಾಕ್ತಾ ಇದ್ದೀನಿ. ಆಮೇಲೆ ನೆನೆಸಿಟ್ಕೊಂಡಿರೋ ಸಬ್ಜಾ ಸೀಡ್ಸ್ ಅದು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಚಿಕ್ಕ ಚಿಕ್ಕದಾಗಿ ಮಾವಿನಕಾಯಿ ಕಟ್ ಮಾಡ್ಕೊಂಡಿರೋದು ಅದು ಲಾಸ್ಟಲ್ಲಿ ಹಾಕ್ತೀನಿ. ಈಗ ಇದು ಮಿಕ್ಸಪ್ ಮಾಡ್ಕೊತೀನಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸರಿ ಇದರಲ್ಲಿ ಸ್ಟ್ರೈನ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸಪ್ ಆಗುತ್ತೆ ಇದರಲ್ಲಿ. ಈಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಮಾವಿನಕಾಯಿ ಪೀಸ್ನ ಹಾಕ್ತಾ ಇದ್ದೀನಿ. ತಣ್ಣಕ್ಕಾಗಿದೆ. ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಮ್ಯಾಂಗೋ ಸಾಬುದಾನಾ ಮಿಲ್ಕ್ ಶೇಕ್
ರೆಡಿ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಕೂಡ ಮಾಡಿ, ಶೇರ್ ಮಾಡಿ. ಫಾರ್ ಮೋರ್ ವಿಡಿಯೋಸ್ ಫಾಲೋ ಮೈ ಯೂಟ್ಯೂಬ್ ಚಾನಲ್ KK ರಾಯಲ್ ಕಿಚನ್.